ಹಾಯ್ ಹಲೋ ನಮಸ್ಕಾರ. ನಿಮ್ಮ ಗೈಡ್ ಚಾನೆಲ್ಗೆ ಸ್ವಾಗತ. ಇವತ್ತು ಡೈಲಿ ಸೈನ್ಸ್ ಅಂದರೆ ನಮ್ಮ ಸುತ್ತಮುತ್ತಲಿನ ವಿಜ್ಞಾನದ ಮೊದಲ ಎಪಿಸೋಡ್. ನಿನ್ನೊಂದು ಕ್ವಶನ್ ಕೇಳ್ತೀನಿ. ನಿಮ್ಮ ಫೇವ್ರೆಟ್ ಕಲರ್ ಯಾವುದು? ಐಗನ್ ಗ್ರಾವ್ ಇದು ನನ್ನ ಫೇವ್ರೆಟ್ ಕಲರ್. ಮುಂಚೆ ಆರೆಂಜ್ ಆಗಿತ್ತು. ಇದು ಯಾವುದು ಹೊಸ ಬಣ್ಣ ಅಂತ ಯೋಚನೆ ಮಾಡ್ತಿದ್ದೀರಾ? ಇದು ಐಗನ್ ಗ್ರಾವ್ ಕಲರ್. ಇದನ್ನ ಇಂಟ್ರೆನ್ಸಿಕ್ ಗ್ರೇ, ಡಾರ್ಕ್ ಲೈಟ್ ಅಥವಾ ಬ್ರೈನ್ ಗ್ರೇ ಅಂತಾನೂ ಕರೀತಾರೆ. ಇದನ್ನು ಜರ್ಮನ್ ಫಿಸಿಸಿಸ್ಟ್ ಗುಸ್ತಾವ್ ಅನ್ನೋರು ಕಂಡುಹಿಡಿದಿದ್ರು. ಮಾನವ ಗ್ರಹಿಕೆ ಅಂದ್ರೆ ಹ್ಯೂಮನ್ ಪರ್ಸೆಪ್ಷನ್ ಮೇಲೆ ಇವರು ಕೆಲಸ ಮಾಡ್ತಿದ್ರು. ಈ ಕಲರ್ನ ಸ್ಪೆಷಾಲಿಟಿ ಏನು ಅಂತ ಹೇಳ್ತಿದ್ದೀರಾ? ಈಗ ಹೇಳ್ತೀನಿ. ನೀವು ಎಲ್ಲರೂ ಸ್ಪೆಷಲ್ ಕಲರ್ನ ನೋಡಿರ್ತೀರ, ಆದರೆ ರೆಕಗ್ನೈಸ್ ಮಾಡಿಲ್ಲ ಅಷ್ಟೇ. ನಿಮ್ದೇನಾದ್ರೂ ಕಮೆಂಟ್ಸ್ ಇದ್ರೆ ಕೆಳಗಡೆ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ ರಿಪ್ಲೈ ಮಾಡ್ತೀನಿ. ಮನುಷ್ಯರಿಗೆ ಕಾಣೋ ಡಾರ್ಕೆಸ್ಟ್ ಕಲರ್ ಯಾವುದು? ತುಂಬಾ ಜನ ಹೇಳೋದು ಆಬ್ವಿಯಸ್ಲಿ ಬ್ಲ್ಯಾಕ್ ಅಂತ. ಅದು ಇನ್ನೂ ಸರಿಯಾಗಿ ಹೇಳೋದಿದ್ರೆ ಕತ್ತಲ ಕಪ್ಪು ಅಂತ ಹೇಳ್ತೀರಾ. ಆಫ್ಟರ್ ಆಲ್ ಲೈಟ್ ಇಲ್ಲದೆ ಇರೋದನ್ನ ನಾವು ಬ್ಲ್ಯಾಕ್ ಅಂತ ಕರೆಯೋದಲ್ವಾ? ಐಗನ್ ಗ್ರಾವ್ನ ಡೆಫಿನೇಷನ್ ಕೇಳಿ. ದ ಡಾರ್ಕ್ ಗ್ರೇ ಕಲರ್ ಸೀನ್ ಬೈ ದ ಐಸ್ ಇನ್ ಪರ್ಫೆಕ್ಟ್ ಡಾರ್ಕ್ನೆಸ್. ಅಂದ್ರೆ ಬೆಳಕು ಇಲ್ಲದೆ ಇರುವಾಗ ಕಾಣುವ ಕಲರ್ನ ಐಗನ್ ಗ್ರಾವ್ ಅಂತ ಕರೀತೀವಿ. ಸಿಂಪಲ್ ಆಗಿ ಹೇಳೋದಿದ್ರೆ, ನೀವು ಕಣ್ಣು ಮುಚ್ಚಿದಾಗ ನಿಮಗೆ ಕಾಣುವ ಕಲರ್ನ ಐಗನ್ ಗ್ರಾವ್ ಅಂತ ಕರೀತೀವಿ. ಕತ್ತಲು ಮತ್ತು ಕಪ್ಪು ಎರಡೂ ಒಂದೇ ಅಲ್ಲ. ಸಪೋಸ್ ನೀವು ಒಂದು ರೂಮಲ್ಲಿ ಎಲ್ಲ ಲೈಟ್ಸ್ ಆನ್ ಮಾಡಿ ಒಂದು ಬ್ಲ್ಯಾಕ್ ಸ್ಕ್ರೀನ್ ನೀವು ಫೋನಲ್ಲಿ ನೋಡಿದ್ರೆ ಅದು ಡಾರ್ಕ್ ಬ್ಲ್ಯಾಕ್ ಆಗಿ ಕಾಣುತ್ತೆ. ಆದರೆ ಎಲ್ಲ ಲೈಟ್ಸ್ನು ಆಫ್ ಮಾಡಿ ನೀವು ಅದೇ ಸ್ಕ್ರೀನ್ ನೋಡಿದ್ರೆ ಫೋನ್ ಬ್ಯಾಕ್ ಲೈಟ್ ಆಗಿರೋದ್ರಿಂದ ನಿಮಗೆ ಅದು ಡಾರ್ಕ್ ಗ್ರೇ ಅಥವಾ ಐಗನ್ ಗ್ರಾವ್ ಕಲರ್ ಅಲ್ಲಿ ಕಾಣುತ್ತೆ. ಸೊ ಡಾರ್ಕ್ನೆಸ್ ಅನ್ನೋದು ಒಂದು ಕಲರ್ಗೆ ಸಂಬಂಧಪಟ್ಟಿದ್ದು ಅಲ್ಲ. ಅದು ಸುತ್ತಮುತ್ತ ಅದು ಹೆಂಗ್ ಬ್ರೈಟ್ನೆಸ್ ಕಾಂಟ್ರಾಸ್ಟ್ ಹೆಂಗಿದೆ ಅನ್ನೋದ್ರ ಮೇಲೆ ಒಂದು ಕಲರ್ನ ಡಾರ್ಕ್ನೆಸ್ ಡಿಪೆಂಡ್ ಆಗುತ್ತೆ. ಬ್ಲ್ಯಾಕ್ ಅದ್ರ ಕಲರ್ ಕೋಡ್ ಬಂದು #000000. ಆದ್ರೆ ಐಗನ್ ಗ್ರಾವ್ನ ಕಲರ್ ಕೋಡ್ ಬಂದು #16161D. ನೋಡಿ ಎಷ್ಟು ಡಿಫ್ರೆನ್ಸ್ ಇದೆ ಅಂತ ಇದರಲ್ಲೇ ಗೊತ್ತಾಗ್ತಾ ಇದೆ. ಪೂರ್ತಿ ಕತ್ತಲಲ್ಲೂ ಕಣ್ಣುಗಳಲ್ಲಿ ನರ್ವ್ಸ್ ಇರುತ್ತಲ್ಲ, ಅದು ಏನೋ ಒಂದು ಸಿಗ್ನಲ್ನ ಪಾಸ್ ಮಾಡ್ತಾ ಇರುತ್ತೆ. ಅದೇ ಕಾರಣಕ್ಕೆ ನಮಗೆ ಈ ಗ್ರೇ ಕಲರ್ ಕಾಣಿಸೋದು. ಹಳೆ ಟಿವಿಗಳಲ್ಲಿ ಸಿಗ್ನಲ್ ಇಲ್ಲದೆ ಇರುವಾಗ ವೈಟ್ ನಾಯ್ಸ್ ಅಂತ ಬರುತ್ತೆ, ನೀವು ನೋಡಿರ್ಬೋದು. ಅದೇ ತರ ಇದನ್ನ ವಿಜುವಲ್ ನಾಯ್ಸ್ ಅಂತ ಕರೀತಾರೆ. ಇದು ಐಗನ್ ಗ್ರಾವ್ನ ಹಿಂದಿನ ಸೈನ್ಸ್. ಈ ವಿಡಿಯೋಲಿ ನೀವೇನಾದ್ರೂ ಹೊಸದು ಕಲ್ತಿದ್ದೀರಾ ಅಂತ ನಾನು ಅನ್ಕೊಂಡಿದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನಷ್ಟು ಸೈನ್ಸ್ ಮತ್ತು ಎಜುಕೇಶನಲ್ ವಿಡಿಯೋಸ್ಗಾಗಿ ಈ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ. ಗುಡ್ ಬೈ, ಮತ್ತೆ ಸಿಗೋಣ. ಅಲ್ಲಿವರೆಗೆ ಮಾಸ್ಕ್, ಸ್ಯಾನಿಟೈಸರ್ ಮತ್ತೆ ಆಸ್ ಯೂಶುವಲ್ ಕಲಿಕೆ, ಕುತೂಹಲ ಯಾವತ್ತೂ ಮರಿಬೇಡಿ.